ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವನಿಗೆ ಒಳ್ಳೇದಾದ್ರೆ ನನಗದೇ ಸಂತೋಷ. ನೀವು ಮಾಡಿ. ಜಗತ್ತಿನಲ್ಲಿ ಹೆತ್ತ ತಾಯಿಗಿಂತ ಶ್ರೇಷ್ಠವಾದ ದೇವ್ರು, ಶ್ರೇಷ್ಠವಾದ ಸಂಪ್ರದಾಯ ಯಾವುದೂ ಇಲ್ಲ. ಜೀವ ಹುಟ್ಟೋದೇ ತಾಯಿ ಗರ್ಭದಿಂದ, ಪ್ರೀತಿ ಹುಟ್ಟೋದು ತಾಯಿ ಹೃದಯದಿಂದ. ಶಾಸ್ತ್ರ, ಸಂಪ್ರದಾಯ, ಸಂಸ್ಕಾರ ಕಲಿಯೋದು ತಾಯಿ ಮಾತಿನಿಂದ. ತಾಯಿ ಅನ್ನೋ ಶಬ್ದನೇ ಶುಭ. ಅವಳಿಗೆ ಯಾವ ಮಡಿ ಮೈಗೇನೂ ಇಲ್ಲ, ಇರಬಾರ್ದು. ನನ್ನ ಮಾತು ಸತ್ಯ. ಗೋಪಿಕಾಂಬ ಅಶುಭ ಅಲ್ಲ. ಈಕೆ ನೀರ್ ಎರಿಬೋದು ಅನ್ನೋದಾದ್ರೆ ಈ ಖಾಲಿ ತಮ್ಗೆ ನೀರ್ನಲ್ಲಿ ಮುಳುಗ್ಲಿ. ಇದನ್ ಸತ್ಯೋಗ ಕೆಟ್ಟೋಯ್ತಾ? ಆ ಸಾವಿತ್ರಿ ತನ್ನ ಸತ್ತುಗಂಡನ್ ಬದುಕಿಸ್ಕೊಂಡ್ ಹಾಗೆ ಈ ಖಾಲಿ ತಮ್ಗೆ ನೀರಲ್ಲಿ ಮುಳುಗ್ ಹೋಗಕ್ಕೆ. ಏನ್ ಆಶ್ಚರ್ಯ, ಹೀಗೂ ಉಂಟೆ? ಇಂಥ ಘಟನೆನ ಎಂದೂ ನೋಡಿರ್ಲಿಲ್ಲ. ಗೋಪಮ್ಮ ನಿಜವಾಗ್ಲೂ ಸತ್ಯವಂತೆ. ಶಾರದಮ್ಮ ಹೇಳಿದ್ದು ಸತ್ಯ. ತಾಯಿಗಿಂತ ಶ್ರೇಷ್ಠವಾದದ್ದು ಈ ಜಗತ್ತಲ್ಲಿ ಯಾವುದೂ ಇಲ್ಲ. ಹೌದು, ತಾಯಿಗೆ ಮಡಿ ಮೈಲ್ಗೆ ಇಲ್ಲ ಅಂತ ಆ ಶ್ರೀಹರಿನೇ ಅಪ್ನೆ ಕೊಟ್ಬಿಟ್ಟ. ಗೋಪಮ್ಮ, ನೀ ಸಾಮಾನ್ಯದವಳಲ್ಲ ತಾಯಿ. ನೀನನ್ನು ತಪ್ಪಾಗಿ ತಿಳ್ಕೊಂಡು ಏನೋ ಬಾಯ್ ಬಂದಿದ್ದೆ, ನಾ ಮಾತಾಡ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಬೇಡಿ ರಾಧಮ್ಮ, ಇದಕ್ಕೆಲ್ಲ ಕ್ಷಮೆ ಯಾಕೆ? ಆಚಾರ ವಿಚಾರಗಳನ್ನ ಹೇಳಿದ್ರಿ ಅಷ್ಟೇ, ಅದು ನಿಮ್ ಕರ್ತವ್ಯ. ತಾಯಿ ಶಕ್ತಿಗೆ ಸತ್ಯಯುಗನೇ ಆಗ್ಬೇಕು ಅಂತ ಏನೂ ಇಲ್ಲ. ಯುಗ ಯಾವುದೇ ಆದ್ರೂ ತಾಯಿ ಪವಿತ್ರಳೆ. ತಾಯಿ ಅನ್ನೋ ಶಬ್ದ ಈ ಸೃಷ್ಟಿಯಷ್ಟೇ ಶ್ರೇಷ್ಠ. ಈಗ್ಲಾದ್ರೂ ಈಕೆ ನೀರೆರಿಬೋದೆ?